ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮೆಲ್ಲರ ಪ್ರೀತಿಯ ದೀಪಾ ಪ್ರಕಾಶ್ ಹೆಗಡೆ ಕಲ್ಲೇಶ್ವರ. ಇವತ್ ನಾವು ಮಹಾಭಾರತದ ಒಂದು ಅತ್ಯಂತ ರೋಚಕ ಹಾಗೂ ರೋಮಾಂಚಕಾರಿಯಾದಂತಹ ಕತೆ, ಅರಗಿನ ಮನೆ ದಹನ. ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ನಾನು ಕೂಡ ನಿಮ್ ಮುಂದೆ ಮತ್ತೊಮ್ಮೆ ನನಗೆ ತಿಳಿದಂತೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಹಸ್ತಿನಾಪುರದಲ್ಲಿ ಪಾಂಡವರ ಜನಪ್ರಿಯತೆ ದಿನೇ ದಿನೇ ಹೆಚ್ಚುತ್ತಾ ಇತ್ತು. ಗೊತ್ತಿದೆ ನಿಮ್ಗೆ, ಒಳ್ಳೆಯವರ ಜನಪ್ರಿಯತೆ ಹೆಚ್ಚಲಿಕ್ಕೂ ವೇಳೆ ಬೇಕು. ಅದೇ ರೀತಿ ಪಾಂಡವರು ಕೂಡ ಕಷ್ಟಪಟ್ಟು ತಮ್ಮ ಜನಪ್ರಿಯತೆಯನ್ನ ಹೆಚ್ಚಿಸಿಕೊಂಡಂತ ಸಜ್ಜನರು. ಜನರು ಹೇಳ್ತಾ ಇದ್ರಂತೆ, ಧರ್ಮರಾಜ ಯುಧಿಷ್ಠಿರ ಒಳ್ಳೆಯವನವನು, ಭೀಮನ ಬಲಕ್ಕೆ ಯಾರೂ ಸಮನಿಲ್ಲ, ಅರ್ಜುನ ಯೋಧ ಸಿಂಹನಂತೆ, ಜೊತೆಯಲ್ಲಿ ಅವನ ಸಹೋದರರು ವಿಧ್ವಂಸಕರು. ಅಂದ್ರೆ ಒಟ್ಟಿನಲ್ಲಿ ಪಂಚ ಪಾಂಡವರು ಕೂಡ ತಮ್ಮ ಒಳ್ಳೆಯ ವಿದ್ಯೆ, ಬುದ್ಧಿ ಮತ್ತು ಎಲ್ಲರಿಗೂ ಅಂದ್ರೆ ಜನಮನ್ನಣೆಯನ್ನು ಪಡೆದು ಅವರು ಜನಾನುರಾಗಿಗಳಾಗಿ ಹಸ್ತಿನಾಪುರದಲ್ಲಿ ಬೆಳೀತಾ ಇದ್ರು. ಇದೆಲ್ಲ ಕೇಳಿ ದುರ್ಯೋಧನನ ಹೃದಯದಲ್ಲಿ ಬೆಂಕಿ ಹೊತ್ಕೊಂಡಿತ್ತು. ನಾವು ಹೇಳ್ತೀವಲ್ಲ ಈಗ, ಸ್ಟಮಕ್ ಬರ್ನಿಂಗ್, ಹೊಟ್ಟೆ ಕಿಚ್ಚು, ಅದು ಕೂಡ ದುರ್ಯೋಧನಿಗೆ ಸ್ವಲ್ಪ ಜಾಸ್ತಿ ಆಗಿತ್ತು. ಅವನಿಗೇನಾಗತ್ತೆ, ತನ್ನನ್ನು ಯಾರು ಹೊಗಳ್ತಾ ಇಲ್ವಲ್ಲ ಅಂತ ಹೇಳಿ, ಈ ಪಾಂಡವರು ಬದುಕಿರುವವರೆಗೂ ನಾನ್ ರಾಜನ ಆಗ್ಲಾರೆ, ಈಗೇನ್ ಮಾಡ್ಬೇಕಾಯ್ತು ಅಂತ ಅವನಿಗೆ ಒಂಥರ, ಅವರು ಏನಂತಾರೆ, ಚಿಂತನೆ ಮತ್ತೆ ಚಿಂತೆ. ಅವ್ರನ್ನ ಹೇಗಾದ್ರೂ ಮಾಡಿ ಒಂದು ಪ್ಲಾನ್ ಮಾಡಿ ಅವ್ರನ್ನ ತನ್ನಕ್ಕಿಂತ ಕೆಳಗಾಗುವಂಗ್ ಮಾಡ್ಬೇಕು ಅನ್ನುವಂತ ಚಿಂತನೆ, ಜೊತೆಗೆ ಚಿಂತೆ ಕೂಡ ಅವನನ್ನು ಕಾಡ್ತಾ ಇತ್ತು. ಅಷ್ಟೊತ್ತಿಗೆ ನಮ್ಮ ಕುತಂತ್ರಿ ಶಕುನಿ ಮಾಮ ಇದಾರಲ್ಲ, ಅವರೆಲ್ಲದಕ್ಕೂ ದುರ್ಯೋಧನಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಅವಾಗ ದುರ್ಯೋಧನ ನೋಡ್ಕೊಂಡು ಅವ್ನ ನಗ್ತಾ ಹೇಳ್ತಾನೆ, ಚಿಂತೆ ಮಾಡ್ಬೇಡ, ನಿನ್ ಜೊತೆ ನಾನಿದ್ದೀನಿ. ಸುಮ್ಮನೆ ಯುದ್ಧಕ್ಕೆ ಕರೆದರೆ ಗೆಲ್ಲಲು ಸಾಧ್ಯ ಆಗೋದೇ ಇಲ್ಲ. ಅವರನ್ನು ನೇರವಾಗಿ ತಲೆ ಕೆಳಗಾಗುವಂಗ್ ಮಾಡ್ಬೇಕು, ಮತ್ತೆ ಚಾನ್ಸೇ ಕೊಡಬಾರ್ದು. ಆ ರೀತಿ ಮಾರ್ಗವನ್ನ ನಾನ್ ಕಂಡುಹಿಡಿತೀನಿ ಅಂತ ಹೇಳಿ ಒಂದು ಪರಿಚಿತನಲ್ಲದ ಶಿಲ್ಪಿಯನ್ನು ಕರೆಸ್ತಾರೆ. ಅಂದ್ರೆ ಮೇಣ, ಅರಗು, ಎಣ್ಣೆ, ರಾಳ ಇವೆಲ್ಲ ಸೇರಿಸಿ ಒಂದು ಅರಗಿನ ಅರಮನೆಯನ್ನ ಕಟ್ಟುವಂತೆ ಸೂಚನೆಯನ್ನ ನೀಡ್ತಾರೆ. ಇದು ಸಾಮಾನ್ಯದ ಮನೆ ಆಗ್ಬಾರ್ದು. ಮೂಲೆಗೆ ಒಂದು ಕಡಿ, ಒಂದು ಸ್ವಲ್ಪ ಬೆಂಕಿಯ ಪ್ರಜ್ವಲತೆ ಜಸ್ಟ್ ತಾಗಿದ್ರೆ ಸಾಕು, ಮನೆ ಪೂರ್ತಿ ಹೊತ್ತುರಿದು ಕರಕಲಾಗಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾರೆ. ದುರ್ಯೋಧನ ಧೃತರಾಷ್ಟ್ರನಿಗೆ ಸುಳ್ಳು ಹೇಳ್ತಾನೆ, ಅಣ್ಣಯ್ಯ, ಪಾಂಡವರಿಗೆ ವಾರುಣ ರಾಜ್ಯಕ್ಕೆ ಹೋಗಿ ಸುಂದರ ಗ್ರಹದಲ್ಲಿ ವಾಸಿಸುವಂತೆ ನೋಡ್ಕೊಳ್ಳೋಣ. ಅವರಿಗೆ ಪಾಪ ಪ್ರಯಾಸ ಬೇಡ, ಸವಾಲಿಲ್ಲದಂತ ಶಾಂತಿಯನ್ನು ನಾವು ಕೊಡೋಣ ಅಂತ ಹೇಳ್ತಾನೆ. ಆವಾಗ ಧೃತರಾಷ್ಟ್ರ ಒಪ್ಕೊಳ್ತಾನೆ. ಇದು ಪಾಂಡವರಿಗೆ ಸಿದ್ಧವಾದ ಒಂದು ಸಾವಿನ ಮನೆ ಅನ್ನೋದು ಅವನಿಗೆ ಗೊತ್ತಿಲ್ಲ. ಅದಕ್ಕಾಗಿ ಅವನು ಒಪ್ಕೊಂಡು ಹೇಳ್ತಾನೆ, ಪಾಂಡವರು ವಾರಣಕ್ಕೆ ಹೋಗ್ಲಿಕ್ಕೆ ರೆಡಿ ಆಗ್ತಾರೆ. ಹೋಗುವ ಮೊದಲು ವಿದುರ ಯುಧಿಷ್ಠರನ ಪಕ್ಕಕ್ಕೆ ಕರೆದು ಸೂಕ್ಷ್ಮವಾಗಿ ಗುಪ್ತ ಭಾಷೆಯಲ್ಲಿ ಹೇಳ್ತಾನೆ, ನೀವು ಹೋಗೋ ಮನೆ ದ್ರವ್ಯದಿಂದ ಮಾಡಿದೆ. ಅದು ಅಗ್ನಿ, ಶತ್ರು, ಗಾಳಿ, ಮಿತ್ರ, ರಾತ್ರಿ ಸಮಯದಲ್ಲಿ ಮುಕ್ತಿ ಇದೆ ಅಂತ ಹೇಳ್ತಾನೆ. ಯುಧಿಷ್ಠಿರನು ಈ ಮಾತಿನ ಅರ್ಥವನ್ನು ತಕ್ಷಣವೇ ಬಲ್ಲತಾನೆ. ಮನೆ ಅರಗಿನ ಮನೆ ಎಂಬುದು ಅವನಿಗೆ ತಿಳಿದು ಬರುತ್ತೆ. ಪಾಂಡವರು ಮನೆಯೊಳಗೆ ವಾಸ ಮಾಡ್ತಾ ಇದ್ರು. ಹೊರಗೆ ಎಲ್ಲರಿಗೂ ಅವರು ಸುಖವಾಗಿದ್ದಂತೆ ಕಾಣ್ತಾ ಇತ್ತು. ಆದ್ರೆ ಒಳಗಡೆ ಒಂದು ಗುಪ್ತ ಕೊಳದ ಮಾರ್ಗವನ್ನ ಅಗಸಲು ಅಗಸಿದ್ರು ಅವರು. ಒಂದು ದಿನ ಬರುವ ಹಿಡಿತದಿಂದ ತಪ್ಪಿಸ್ಕೊಳ್ಳಿಕ್ಕೆ ಇದು ಅಗತ್ಯ ಅಂತ ಅವರಿಗೆ ತಿಳಿಯಿತ್ತು. ಹಾಗೆ ಕೆಲಸ ಮಾತ್ರ ರಾತ್ರಿ ನಡೀತಾ ಇತ್ತು. ಇದನ್ನು ಯಾರಿಗೂ ತಿಳಿದಂತೆ ಮಾಡ್ತಾ ಇದ್ರು. ನಮ್ಮ ಶಕುನಿ ಮಾಮ ಕುತಂತ್ರಿಯ ಆದೇಶ ಬಂತು, ಇವತ್ತು ರಾತ್ರಿ ಮಾರಗಿನ ಮನೆಗೆ ಒಂದು ಬೆಂಕಿಯ ಸ್ಪರ್ಶ ಆಗ್ಬೇಕು, ಅದರಲ್ಲಿ ಪಾಂಡವರು ಆಹುತಿ ಆಗ್ಬೇಕು ಅಂತ ಹೇಳಿ. ದುರ್ಯೋಧನ ಪರಮ ಭಟ ಪೂರ್ವಚನ ರಾತ್ರಿ ಮನೆಗೆ ಬೆಂಕಿ ಹಚ್ಚುತ್ತಾನೆ. ಅಗ್ನಿ ಕಿಡಿ ಕ್ಷಣಾರ್ಧದಲ್ಲಿ ದೊಡ್ಡ ಬೆಂಕಿಯಾಗಿ ಭುಗಿಲೆದ್ದು ಹೋಗುತ್ತೆ.
ಮನೆ ಹೊತ್ತಿ ಉರಿಯಲು ಪ್ರಾರಂಭಿಸ್ತದೆ. ಗ್ರಾಮಸ್ಥರು ಓಡಿ ಓಡಿ ಕೂಗಿ ಕೂಗಿ, ಅಯ್ಯೋ ಕಾಪಾಡಿ ಕಾಪಾಡಿ, ನಮ್ಮ ಪಾಂಡವರ ಮನೆ ಸುಟ್ಟಿದೆ, ಕಾಪಾಡಿ ಅಂತ ಕೂಗ್ತಾರೆ. ದೂರದಿಂದ ನೋಡಿದ ದುರ್ಯೋಧನ ಕೇಕೆ ಹಾಕಿ ನಗ್ತಾನೆ. ಈಗ ರಾಜ ಸಿಂಹಾಸನ ನನ್ನದು ಅಂತ ಹೇಳಿ ಅವನು ಕೇಕೆ ಹಾಕ್ತಾನೆ. ಆದ್ರೆ ಪಾಂಡವರಿಗೆ ಇದೆಲ್ಲ ಗೊತ್ತಿತ್ತು, ಮುಂದೊಂದು ದಿನ ಆಗಬಹುದು ಅನ್ನುವಂಥ ಶಂಕೆಯಲ್ಲಿ ಅವರು ಸುಮ್ಮನಿದ್ರು. ಹೌದು, ಬೆಂಕಿ ಹತ್ತುಕೊಳ್ಳೋಕ್ಕಿಂತ ಸ್ವಲ್ಪ ನಿಶ್ಚಿತ ಕ್ಷಣಕ್ಕಿಂತ ಮುಂಚೆ ಪಾಂಡವರು ವಿದುರನ ಸಲಹೆಯಂತೆ ಗುಪ್ತ ಕೊಳದ ದಾರಿಯಿಂದ ಓಡಿ ಹೋಗ್ತಾರೆ. ಅವರೊಂದಿಗೆ ಕುಂತಿ ಕೂಡ ಇದ್ಲು. ಮನೆ ಸುಟ್ಟು ಬೂದಿಯಾಗುವಷ್ಟರಲ್ಲಿ ಪಾಂಡವರು ದೂರದಲ್ಲಿದ್ರು. ಬೆಂಕಿಯಲ್ಲಿ ನಿಜವಾಗಿ ಸತ್ತು ಹೋದವರು ಪಾಂಡವರಲ್ಲ. ಅವರ ಮನೆಯಲ್ಲಿದ್ದ ಮದ್ಯಪಾನ ಮಾಡ್ತಾ ಇದ್ದ ಅರಸಿನ ನಟರು, ಸ್ತ್ರೀಗಳು, ಅವರ ದೇಹಗಳು ಸುಟ್ಟು ಪಾಂಡವರ ದೇಹಗಳಂತೆ ತಪ್ಪಾಗಿ ಗುರುತಿಸಲ್ಪಟ್ಟಿದ್ದು. ಗ್ರಾಮಸ್ಥರು ಕಣ್ಣೀರಿನಲ್ಲಿ ಹೇಳಿದರು, ಪಾಪ ಪಾಂಡವರು ಬೂದಿಯಾದ್ರು ಅಂತ. ಹೀಗೆ ಪಾಂಡವರೇ ಸತ್ರು ಎಂಬಂತ ಒಂದು ಸುಳ್ಳು ಸುದ್ದಿ ರಾಜ್ಯದೆಲ್ಲೆಡೆ ಪಸರಿಸಿತು. ಈ ಸುದ್ದಿಯನ್ನು ಮತ್ತೊಮ್ಮೆ ಕೇಳಿ ದುರ್ಯೋಧನ ನಗೆ ಬೀರುತ್ತಾನೆ. ಶಕುನಿಯು ಕೂಡ ಬಹಳ ಅವರಿಬ್ರು ಒಬ್ರಿಗೊಬ್ರು ಆಲಿಂಗನ ಮಾಡಿಕೊಂಡು ಆ ಒಂದು ಸಂತೋಷವನ್ನ ವ್ಯಕ್ತಪಡಿಸ್ಕೊಳ್ತಾರೆ. ಕರ್ಣ ಮಾತ್ರ ಸಂಶಯದಿಂದ ನೋಡ್ತಾ ಇರ್ತಾನೆ. ಪಾಂಡವರು ಇಷ್ಟು ಸುಲಭವಾಗಿ ಸಾಯೋದಿಲ್ಲ, ಸಾಯೋರಲ್ಲ, ಅವರ ಜಾಯಮಾನ ಕೂಡ ಅಲ್ಲ ಅನ್ನೋದನ್ನ ಅವನು ತಿಳಿದಿರ್ತಾನೆ. ಆದ್ರೂ ದುರ್ಯೋಧನ ಅದನ್ನ ನಂಬಿರಲ್ಲ. ಒಮ್ಮೆ ಎಲ್ರೂ ತಮ್ಮನ್ ಸತ್ತಂತ ನಂಬಿದ್ದಾರೆ ಅಂತ ತಿಳಿದು ಪಾಂಡವರು ಕಾಡಿನೊಳಗೆ ಒಂದು ಬೇರೆ ವೇಷವನ್ನ ಹಾಕಿ ಹೊಸ ಪ್ರಯಾಣವನ್ನ ಆರಂಭಿಸ್ತಾರೆ. ಎಲ್ಲವೂ ನಾಶವಾಗಿದೆ ಎಂದುಕೊಂಡಂತ ಜನತೆ ಪಾಂಡವರ ಹೆಸರನ್ನು ಕಣ್ಣೀರಿನಿಂದಲೇ ಜಪಿಸ್ತಾ ಇರ್ತಾರೆ. ಇದರಿಂದ ನಾವು ತಿಳ್ಕೊಂಡಿದ್ದೇನೆಂದ್ರೆ, ಅರಗಿನ ಮನೆಯ ದಹನ ಮಹಾಭಾರತದಲ್ಲಿ ಪಾಂಡವರ ಬದುಕಿಗೆ ನಡೆದಂತ ಅತ್ಯಂತ ದುರಂತ ಹಾಗೂ ಕತ್ತಲೆ ಕ್ಷಣ. ಆದ್ರೆ ಅದೇ ಕ್ಷಣ ಅವರನ್ನು ಮುಂದಿನ ದೊಡ್ಡ ಸಾಹಸಗಳಿಗೆ ತಳ್ಳಿದಂತ ಬೃಹತ್ ಮಾರ್ಗವಾಗಿ ಏರ್ಪಟ್ಟಿತ್ತು ಅಂತ ಹೇಳಿ. ಈ ಕತೆ ನಿಮ್ಗಿಷ್ಟ ಆಗಿದೆಯೋ ಇಲ್ವೋ, ಆದ್ರೆ ಒಂದು ಉತ್ತಮವಾದ ಮಹಾಭಾರತದ ಕತೆ ಇದು. ಇದನ್ನ ಮತ್ತೊಮ್ಮೆ ನಾವು ನೆನಪು ಮಾಡ್ಕೊಂಡ್ವಿ. ಅವಕಾಶಕ್ಕಾಗಿ ಧನ್ಯವಾದ.